ನಮಸ್ಕಾರ ಸ್ನೇಹಿತರೆ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 5 ವರಗಳು ಯಾವುವು, ತುಲಾ ರಾಶಿಯವರು ಜೀವನದಲ್ಲಿ ಏನೆಲ್ಲ ಲಾಭಗಳನ್ನ ಪಡ್ಕೊಳ್ತಾರೆ, ಇವರಿಗೆ ಯಾವ ಯೋಗ ನಿರ್ಮಾಣವಾಗ್ತಿದೆ, ಏನೆಲ್ಲ ಲಾಭಗಳನ್ನ ಪಡ್ಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ, ಇವರ ರಾಶಿ ಭವಿಷ್ಯ ಹೇಗಿರುತ್ತೆ, ಇವರು ಏನೆಲ್ಲ ತೊಂದರೆ ತಾಪತ್ರೆಗಳಿಗೆ ಸಿಲುಕಬೇಕಾಗತ್ತೆ, ಇವರ ಜೀವನದಲ್ಲಿ ಅದೃಷ್ಟದ ಬಾಗಿಲು ಓಪನ್ ಆಗಿದ್ಯಾ, ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮ್ದು ಕೂಡ ತುಲಾ ರಾಶಿಯಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ಒಂದು ತುಲಾ ರಾಶಿಯವರಿಗೆ ಅದೃಷ್ಟದ ದಿನಗಳು ಶುರುವಾಗ್ತಿದೆ ಅಂತಲೇ ಹೇಳಬಹುದು. ಭಗವಂತನ ಅನುಗ್ರಹ ಆಶೀರ್ವಾದದಿಂದಾಗಿ ಈ ರಾಶಿಯವರಿಗೆ 5 ವರಗಳು ಸಿಕ್ಕಿದ್ದು, ಹಣಕಾಸು, ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಇವರು ಅನಿರೀಕ್ಷಿತ ಯಶಸ್ಸು ಮತ್ತು ಸಮೃದ್ಧಿಯನ್ನ ಕಾಣ್ತಾರೆ. ಜೊತೆಗೆ ಈ ರಾಶಿಯವರಿಗೆ ವಿಶೇಷವಾಗಿ ರಾಜಯೋಗ ರೂಪುಗೊಳ್ತಾ ಇರೋದ್ರಿಂದ, ಅದರಲ್ಲೂ ಗಜಕೇಸರಿ ರಾಜಯೋಗ ರೂಪುಗೊಳ್ತಾ ಇದೆ. ಚಂದ್ರನೊಂದಿಗೆ ಸಂಯೋಗವಾಗ್ತಾ ಇರೋದ್ರಿಂದ ಈ ಒಂದು ಯೋಗ ನಿರ್ಮಾಣವಾಗ್ತಾ ಇದೆ. ಹೀಗಾಗಿ ಈ ರಾಶಿಯವರಿಗೆ ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ವೃತ್ತಿ ಜೀವನದಲ್ಲಿ ಹಠಾತ್ ಯಶಸ್ಸು ಮತ್ತು ಆರ್ಥಿಕ ಪ್ರಯೋಜನಗಳು ಸಿಗುತ್ತೆ. ಕೆಲಸದ ಸ್ಥಳದಲ್ಲಿ ಸಮಸ್ಯೆಗಳು ನಿವಾರಣೆಯಾಗಿ ಉನ್ನತಾಧಿಕಾರಿಗಳ ಮನ್ನಣೆ, ಪದೋನ್ನತಿ ಮತ್ತು ಸಂಬಳ ಹೆಚ್ಚಳದ ಅವಕಾಶಗಳು ಒದಗಿ ಬರುತ್ತೆ. ವ್ಯಾಪಾರಿಗಳಿಗೆ ಲಾಭದಾಯಕ ಒಪ್ಪಂದಗಳು ಮತ್ತು ಹೂಡಿಕೆಗಳಿಂದ ಪ್ರಯೋಜನ ಅನ್ನೋದು ಸಿಗುತ್ತೆ. ನೀವು ಅದೃಷ್ಟದ ಪರಿಪೂರ್ಣ ಬೆಂಬಲವನ್ನ ಪಡ್ಕೊಳ್ತೀರಾ, ಸಂತಾನ ಸುಖವನ್ನ ಕಾಣ್ತೀರಾ, ಕುಟುಂಬದಲ್ಲಿ ಶಾಂತಿ ಇರುತ್ತೆ, ಸಾಮಾಜಿಕ ಗೌರವ ಹೆಚ್ಚಳವಾಗತ್ತೆ. ಜೊತೆಗೆ ಹೊಸ ವ್ಯವಹಾರ ಅಥವಾ ಯೋಜನೆಗಳನ್ನ ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಇದು ಅತ್ಯುತ್ತಮ ಸಮಯವಾಗಿದೆ. ವಿವಾಹಿತರಿಗೆ ಸಂಬಂಧಗಳಲ್ಲಿ ಸುಧಾರಣೆ ಮತ್ತು ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಕೇಳಿಬರುತ್ತೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಯಶಸ್ಸು ಮತ್ತು ಕಳೆದು ಹೋದ ಹಣದ ಪುನರ್ ಪ್ರಾಪ್ತಿಯ ಸಾಧ್ಯತೆಗಳು ಹೆಚ್ಚಿಗೆ ಇದೆ. ಈ ಯೋಗದಿಂದಾಗಿ ಅನೇಕ ರೀತಿಯ ಲಾಭಗಳನ್ನ ನೀವು ಕಂಡುಕೊಳ್ತೀರಾ. ಉದ್ಯೋಗ ಹುಡುಕ್ತಾ ಇರತಕ್ಕಂಥವರಿಗೆ ಉತ್ತಮ ಅವಕಾಶಗಳು ಮತ್ತು ಬಡ್ತಿಯ ಸಾಧ್ಯತೆಗಳು ಒದಗಿ ಬರುತ್ತೆ. ದೀರ್ಘಕಾಲದ ಸಮಸ್ಯೆಗಳು ನಿವಾರಣೆಯಾಗಿ ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಂಡುಕೊಳ್ತೀರಾ. ಪ್ರೇಮ ಮತ್ತು ವಿವಾಹಿತ ಜೀವನದಲ್ಲಿ ಸಂತೋಷ ಮತ್ತೆ ಸ್ಥಿರತೆ ಇರುತ್ತೆ. ಷೇರು ಮಾರುಕಟ್ಟೆ ಮತ್ತು ಸ್ಥಿರಾಸ್ತಿ ಹೂಡಿಕೆಗಳಿಂದ ಆರ್ಥಿಕ ಲಾಭದ ಅವಕಾಶಗಳು ಸಿಗುತ್ತೆ. ಇನ್ನು ನೀವು ಈ ವರ್ಷಾಂತ್ಯದಲ್ಲಿ ಗಜಕೇಸರಿ ರಾಜಯೋಗ ಇರೋದ್ರಿಂದ ನಿಮ್ಗೆ ಬಹಳ ಶುಭ ಪರಿಣಾಮ ಬೀರುತ್ತೆ. ಹಣಕಾಸು, ವೃತ್ತಿ, ಕುಟುಂಬ ಮತ್ತು ಆರೋಗ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಧನಾತ್ಮಕ ಬದಲಾವಣೆಗಳು ಮತ್ತು ಅನುಕೂಲಗಳು ಒದಗಿ ಬರುತ್ತೆ. ಈ ಅವಧಿಯಲ್ಲಿ ನೀವು ಇದನ್ನ ಬಳಸ್ಕೊಂಡು ಜೀವನದಲ್ಲಿ ಹೊಸ ದಿಕ್ಕನ್ನ ರೂಪಿಸ್ಕೊಂಡ್ರೆ ಅತ್ಯುತ್ತಮ ಜೀವನ ನಿಮ್ಮದಾಗತ್ತೆ ಅಂತಲೇ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ಇನ್ನು ಮುಂದಿನ ದಿನದಲ್ಲಿ ಎಲ್ಲವೂ ಕೂಡ ಶುಭವಾಗ್ತಾ ಹೋಗುತ್ತೆ. ಹೀಗಾಗಿ ನೀವೇನಾದ್ರೂ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಮಾಡಬೇಕು ಅನ್ಕೊಂಡಿದ್ರೆ, ಅಥವಾ ಬೇರೊಂದು ಕೆಲಸವನ್ನ ಮಾಡಬೇಕು ಅನ್ಕೊಂಡಿದ್ರೆ, ಹೊಸದಾಗಿ ಏನೇ ಮಾಡಬೇಕು ಅನ್ಕೊಂಡಿದ್ರು ಕೂಡ ಈ ಸಂದರ್ಭದಲ್ಲಿ ನೀವು ಶುರು ಮಾಡಿ. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಸಕಾರಾತ್ಮಕತೆ ಮತ್ತು ಪ್ರಗತಿಯ ಅಲೆಗಳು ಬೀಸುತ್ತೆ. ಹೊಸ ಆಲೋಚನೆಗಳಿಗೆ ಸುಲಭವಾಗಿ ನೀವು ಹೊಂದ್ಕೊಳ್ತೀರಾ. ಇನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಆಹ್ಲಾದಕರ ಸಮಯವನ್ನ ಕೂಡ ನೀವು ಕಳೆಯಬಹುದು. ಜೀವನದ ಹಲವು ಕ್ಷೇತ್ರಗಳಲ್ಲಿ ಸ್ಥಿರ ಪ್ರಗತಿಯನ್ನ ಕಾಣ್ತೀರಾ. ಕೆಲವು ಕೆಲಸಗಳಲ್ಲಿ ಪ್ರಯತ್ನಗಳನ್ನ ಮುಂದುವರಿಸೋದ್ರಿಂದ ಶುಭ ಫಲ ಪ್ರಾಪ್ತಿಯಾಗತ್ತೆ. ನಿಮ್ಮ ಗುರಿಗಳಿಗೆ ಬದ್ಧರಾಗಿ ಮುನ್ನಡೆದ್ರೆ ಯಶಸ್ಸು ಪ್ರಾಪ್ತಿಯಾಗತ್ತೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀತಕ್ಕಂಥ ವಿದ್ಯಾರ್ಥಿಗಳು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜಯ ಸಿಗುತ್ತೆ. ಸಕಾಲಿಕ ಪ್ರಯತ್ನಗಳಿಂದಾಗಿ ಅನುಕೂಲಕರ ಫಲಿತಾಂಶಗಳನ್ನ ಕಂಡುಕೊಳ್ತೀರಾ. ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸೋದ್ರಿಂದ ಮನಸ್ಸು ಹಗುರವಾಗತ್ತೆ. ಸಕಾರಾತ್ಮಕ ಸುದ್ದಿಗಳು ನಿಮ್ಮ ದಿನವನ್ನ ಬೆಳಗುತ್ತೆ. ಪ್ರಮುಖ ವಿಚಾರಗಳಲ್ಲಿ ತಾಳ್ಮೆ ಮತ್ತು ಜಾಗರೂಕತೆ ಅಗತ್ಯವಿರುತ್ತೆ. ವಿಶೇಷವಾಗಿ ನಿಮ್ಮ ಜವಾಬ್ದಾರಿಗಳಿಗೆ ಸಂಬಂಧಿಸಿದಂತೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ ಹೋಗ್ಬೇಡಿ. ವೈಯಕ್ತಿಕ ಸಮಸ್ಯೆಗಳನ್ನ ನಿಭಾಯಿಸುವಾಗ ಚಿಂತನಾಶೀಲರಾಗಿ ನೀವು ನಿಭಾಯಿಸಬೇಕಾಗತ್ತೆ. ಭಾವನಾತ್ಮಕವಾಗಿ ಆಳವಾದ ಸಂಪರ್ಕವನ್ನು ಹೊಂದುತ್ತೀರಾ. ವಿಶೇಷವಾಗಿ ನಿಮ್ಮ ಕುಟುಂಬದೊಂದಿಗೆ ಕಡಿದು ಹೋಗಿದ್ದಂತಹ ಸಂಪರ್ಕಗಳು ಮತ್ತೆ ಬೆಸೆಕೊಳ್ಳುತ್ತೆ. ಪ್ರೀತಿ ಪಾತ್ರರೊಂದಿಗೆ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ. ವೈಯಕ್ತಿಕ ಸಾಧನೆಗಳು ಮನಸ್ಸಿಗೆ ನೆಮ್ಮದಿ ತರತಕ್ಕಂತ ದಿನಗಳು ಇನ್ಮುಂದೆ ಸನಿಹತವಾಗತ್ತೆ. ವೃತ್ತಿಪರತೆ ಮೇಲೆ ಗಮನ ಕೇಂದ್ರೀಕರಿಸೋದ್ರಿಂದ ಶುಭವಾಗತ್ತೆ. ವಿಶೇಷ ಸಂದರ್ಭಗಳಲ್ಲಿ ಹಠಾತ್ ಪ್ರವೃತ್ತಿಯಿಂದ ಅಂತರ ಕಾಯ್ದುಕೊಂಡ್ರೆ ಒಳಿತು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಮೋಸ ಮಾಡುವವರ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರುತ್ತಾರೆ. ಆತುರದ ನಿರ್ಧಾರಗಳನ್ನ ತಪ್ಪಿಸಿದ್ರೆ ಖಂಡಿತವಾಗಿಯೂ ಲಾಭ ನಿಮ್ಮದಾಗತ್ತೆ.
ಇನ್ನು ಹೊಸ ಸಂಪರ್ಕಗಳಿಂದ ಉತ್ಸಾಹ ಹೆಚ್ಚಾಗುತ್ತೆ. ಪ್ರಭಾವಿ ವ್ಯಕ್ತಿಗಳು ಸಂಪರ್ಕ ಸಾಧಿಸ್ತಾರೆ. ನಿಮ್ಮ ವೈಯಕ್ತಿಕ ಸಂಬಂಧಗಳು ಬಲಗೊಳ್ಳುವ ಸಾಧ್ಯತೆ ಇದ್ದು ಸೃಜನಶೀಲತೆ ಪ್ರವರ್ಧಮಾನಕ್ಕೆ ಬರುತ್ತೆ. ಇನ್ನು ಕಲಾತ್ಮಕ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಶುಭ ದಿನ ಅಂತ ಹೇಳಬಹುದು. ಈ ದಿನ ಕುಟುಂಬ ಮತ್ತು ವೈಯಕ್ತಿಕ ವಿಷಯಗಳಲ್ಲಿ ಹೆಚ್ಚು ಆಧಾರಪೂರ್ಣ ಚಿಂತನಶೀಲ ವಿಧಾನಗಳನ್ನು ಪ್ರೋತ್ಸಾಹಿಸ್ತೀರಾ. ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಹೆಚ್ಚು ಗಮನವನ್ನ ಇಟ್ಕೊಳ್ತೀರಾ. ಭಿನ್ನಾಭಿಪ್ರಾಯಗಳಲ್ಲಿ ಹಠಾತ್ ಪ್ರತಿಕ್ರಿಯೆಯನ್ನ ತಪ್ಪಿಸಿದ್ರೆ ಒಳ್ಳೆಯದಾಗತ್ತೆ. ನಿಮ್ಮ ಸಾಮರ್ಥ್ಯದಿಂದಾಗಿ ಪ್ರಗತಿಯನ್ನ ನೀವು ಹೊಂದ್ತೀರಾ. ಸ್ಪಷ್ಟ ಸಂವಹನ ಮತ್ತು ಉತ್ಸಾಹಭರಿತ ಕ್ರಿಯೆಗೆ ಆದ್ಯತೆಯನ್ನ ನೀವು ಕೊಡೋದ್ರಿಂದ ನಿಮ್ಮ ಗುರುಗಳಲ್ಲಿ ಇತರರನ್ನ ಒಳಗೊಳ್ಳಲು ನೀವು ಸ್ವಾಭಾವಿಕವಾಗಿ ಒಲವನ್ನ ತೋರೋಕ್ ಹೋಗ್ಬೇಡಿ. ನಿಮ್ಮ ಮಾತುಗಳು ಶಕ್ತಿಶಾಲಿಯಾಗಿದ್ದು ಪ್ರಭಾವ ಬೀರುತ್ತೆ. ಆತ್ಮವಿಶ್ವಾಸ ಮತ್ತೆ ಧೈರ್ಯಶಾಲಿ ಮನೋಭಾವವು ನಿಮ್ಮನ್ನ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ವೈಯಕ್ತಿಕ ವಿಚಾರಗಳಲ್ಲಿ ಅವಿಸ್ಮರಣೀಯ ಕ್ಷಣಗಳನ್ನ ಆನಂದಿಸ್ತೀರಾ. ಇನ್ನು ಯೋಜನೆಯನ್ನ ರೂಪಿಸಿ ಕೆಲಸ ಮಾಡೋದ್ರಿಂದ ಪ್ರಗತಿಯನ್ನ ಕಾಣ್ತೀರಾ. ಸಂಪತ್ತು ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ವೇಗವನ್ನ ಕಂಡುಕೊಳ್ತೀರಾ. ಹೊಸ ಆಲೋಚನೆಗಳು ಮತ್ತು ಸೃಜನಶೀಲ ಆಸಕ್ತಿಗಳು ನಿಮ್ಮ ಮನಸ್ಸಿನ ಚೈತನ್ಯವನ್ನ ಹೆಚ್ಚಿಸುತ್ತೆ. ಕಲೆ, ನಾವೀನ್ಯತೆ ಮತ್ತು ಅಭಿವ್ಯಕ್ತಿಶೀಲ ಸಂವಹನದ ಕಡೆಗೆ ಆಕರ್ಷಿತರಾಗ್ತೀರಾ. ವೃತ್ತಿಪರ ಜೀವನದಲ್ಲಿ ಸುಗಮ ಪ್ರಗತಿಯನ್ನ ಕಾಣ್ತೀರಾ. ಹಣಕಾಸಿನ ಬದ್ಧತೆಗಳೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿರಿ. ಯಾವುದೇ ಹೂಡಿಕೆ ಮಾಡುವ ಮೊದಲು ಕ್ಷೇತ್ರ ತಜ್ಞರಿಂದ ಸಲಹೆಯನ್ನ ಪಡ್ಕೊಂಡ್ರೆ ಒಳ್ಳೆಯದಾಗತ್ತೆ. ಹಠಾತ್ ಧನ ಲಾಭಗಳನ್ನ ನಿರೀಕ್ಷೆ ಮಾಡ್ಕೊಳ್ಬಹುದು. ವಿದೇಶಿ ವ್ಯವಹಾರದಲ್ಲಿ ಶುಭ ವಾರ್ತೆ ನಿಮ್ಮ ಕಿವಿಗೆ ಬೀಳುತ್ತೆ. ಇನ್ನು ಪಿತ್ರಾರ್ಜಿತ ಆಸ್ತಿಯ ಲಾಭ ಇದ್ದು ಈ ಸಂದರ್ಭದಲ್ಲಿ ನೀವಂದುಕೊಂಡಂತೆ ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ಲಾಭವನ್ನ ಕೂಡ ಕಾಣ್ತೀರಾ. ಇನ್ನು ಮಕ್ಕಳಾಗಿಲ್ಲ ಅನ್ನೋರಿಗೆ ಸಂತಾನ ಭಾಗ್ಯ ಇದ್ದು ಮಕ್ಕಳ ಯೋಗ ಕೂಡ ಇದೆ. ಮದುವೆ ಆಗಿಲ್ಲ ಅನ್ನೋರಿಗೆ ಈಗಾಗಲೇ ಗುರುಬಲ ಚೆನ್ನಾಗಿದ್ದು ಕಂಕಣ ಭಾಗ್ಯ ಕೂಡ ಓಡಿ ಬರುತ್ತೆ ಅಂತ ಹೇಳಬಹುದು. ಇನ್ನು ನಿಮ್ಗೆ ಈ ಒಂದು ಯೋಗ ಬರೋಬ್ಬರಿ 102 ವರ್ಷಗಳ ನಂತರ ಈ ಯೋಗ ನಿರ್ಮಾಣವಾಗ್ತಿರೋದ್ರಿಂದ ಅದೃಷ್ಟದ ಬಾಗಿಲು ಕೂಡ ಓಪನ್ ಆಗತ್ತೆ. ಹಣದ ಹೊಳೆಯೇ ಹರಿಯತ್ತೆ. ಹಿಡಿದ ಪ್ರತಿ ಕೆಲಸದಲ್ಲೂ ಕೂಡ ಜಯವನ್ನ ಸಾಧಿಸ್ತೀರಾ. ಸಿರಿ ಸಂಪತ್ತು ನಿಮ್ಮನ್ನೇ ಹುಡ್ಕೊಂಡ್ ಬರುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಸ್ವಂತ ಮನೆ ಖರೀದಿಸುವ ಸಾಧ್ಯತೆ ಹೆಚ್ಚಾಗಿದೆ. ಭೂಮಿ ಮತ್ತು ವ್ಯಾಪಾರ ಮಾಡ್ತಕ್ಕಂಥ ಜನರಿಗೆ ಇದು ಅತ್ಯಂತ ಪ್ರಭಾವಶಾಲಿ ದಿನ. ನೀವು ಸಮುದಾಯದ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನ ಬೆಳೆಸ್ಕೊಳ್ತೀರಾ. ಉದ್ಯೋಗಿಗಳಿಗೆ ಒಳ್ಳೆಯ ಸಮಯ ಅಂತಲೇ ಹೇಳಬಹುದು. ಈ ಸಮಯದಲ್ಲಿ ನಿಮ್ಗೆ ವಿಶೇಷ ಪ್ರಯೋಜನಗಳು ಸಿಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಗಮನಾರ್ಹವಾಗಿ ಹೆಚ್ಚಾಗುತ್ತೆ. ಸರ್ಕಾರಿ ಉದ್ಯೋಗಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ತಮ್ಮ ಎಲ್ಲಾ ಸಮಸ್ಯೆಗಳಿಂದ ಪರಿಹಾರವನ್ನ ಪಡೆದುಕೊಳ್ತಾರೆ. ಬಡ್ತಿ ಮತ್ತೆ ಸಂಬಳ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಸ್ವಂತ ಮನೆ ಖರೀದಿಸುವ ಸಾಧ್ಯತೆ ಹೆಚ್ಚಾಗಿದ್ದು ಅಥವಾ ಸ್ವಂತ ಮನೆ ನಿರ್ಮಾಣಕ್ಕೆ ಅಡಿಪಾಯವನ್ನ ಕೂಡ ಹಾಕಬಹುದು. ಇನ್ನು ನೀವು ಉದ್ಯೋಗಿಗಳಾಗಿದ್ರೆ ಖಂಡಿತವಾಗಿಯೂ ಕೂಡ ಒಂದಷ್ಟು ಲಾಭವನ್ನ ಕಂಡುಕೊಳ್ತೀರಾ. ವಿದೇಶಿ ಪ್ರಯಾಣಕ್ಕೆ ಸಾಕಷ್ಟು ಅವಕಾಶಗಳು ಹುಡುಕಿಕೊಂಡು ಬರುತ್ತೆ. ಇನ್ನು ನ್ಯಾಯಾಲಯದ ಪ್ರಕರಣಗಳಲ್ಲಿ ಜಯವನ್ನ ಸಾಧಿಸ್ತೀರಾ. ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ನಿಮ್ಗೆ ಸಿಗ್ಲಿದ್ದು ಉದ್ಯೋಗದಲ್ಲಿ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದ್ದು ನಿಮ್ಮ ಕನಸಿನ ಉದ್ಯೋಗವನ್ನ ನೀವು ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ ಅಂತ ಹೇಳಬಹುದು. ಎಲ್ಲ ವಿಘ್ನಗಳು ಕೂಡ ನಾಶವಾಗೋದ್ರ ಜೊತೆಗೆ ಅದೃಷ್ಟದ ಪರ್ವಕಾಲ ಶುರುವಾಗತ್ತೆ. ನೀವು ಬಯಸಿದಂತೆ ಸಂಪತ್ತು, ಸಿರಿ ಎಲ್ಲವೂ ಕೂಡ ನಿಮ್ಮ ಕೈ ಸೇರುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ನೀವು ಏನೇ ಮಾಡಿದ್ರು ಕೂಡ ಅದರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಾ. ಅದೃಷ್ಟ, ಹಣ, ಸಂಪತ್ತು, ಅಚ್ಚರಿಯ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆದು ಹೋಗುತ್ತೆ ಅಂತಲೇ ಹೇಳಬಹುದು. ಹೀಗಾಗಿ ನಿಮಗೆ ಬಂಪರ್ ಜಾಕ್ ಪಾಟ್ ಹೊಡೆಯುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಇದೆಲ್ಲವೂ ಕೂಡ ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತ ವರಗಳಾಗಿದೆ. ಧನ್ಯವಾದಗಳು.